ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಅಕ್ಟೋಬರ್ 31, 2020 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಇಂಪೋರ್ಟ್ ಬ್ಯಾರಿಯರ್ಸ್ ವಿಲ್ ನಾಟ್ ಬಿ ಪರ್ಪೆಚುವಲ್ ಅಂತ ಹೇಳಿ ನೀತಿ ಆಯೋಗ್ ವೈಸ್ ಚೇರ್ಮನ್ ರಾಜೀವ್ ಕುಮಾರ್ ಅವರು ಹೇಳಿರುವಂತಹ ಮಾತುಗಳನ್ನು ಈ ಆರ್ಟಿಕಲಲ್ಲಿ ನಾವು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಸೊ ಈ ಆರ್ಟಿಕಲಲ್ಲಿ ಮುಖ್ಯವಾಗಿ ಮಾತಾಡ್ತಾ ಇರುವಂತಹ ವಿಷಯ, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ಗಳು ಈಗ ಪ್ರಸ್ತುತವಾಗಿ ಮ್ಯಾನುಫ್ಯಾಕ್ಚರಿಂಗ್, ಫಾರ್ಮಾಸ್ಯೂಟಿಕಲ್, ಮೆಡಿಕಲ್ ಡಿವೈಸಸ್ ಮತ್ತು ಎಲೆಕ್ಟ್ರಾನಿಕ್ಸ್ಗೆ ಇರುವಂಥದ್ದು. ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಅನ್ನುವಂಥದ್ದು ಔಟ್ಪುಟ್ ಬೇಸ್ಡ್ ಸಬ್ಸಿಡಿ ಆಗಿರುವಂಥದ್ದು. ಔಟ್ಪುಟ್ ಅಂತಂದರೆ ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಹೊರಬರುವಂತಹ ವಸ್ತುಗಳನ್ನು ಔಟ್ಪುಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ ಔಟ್ಪುಟ್ಗಳ ಮೇಲೆ ಕೊಡುವಂತಹ ಸಬ್ಸಿಡಿಗಳು. ಇನ್ಪುಟ್ ಬೇಸ್ಡ್ ಅಂತಂದರೆ ಯಾವ ರಾ ಮೆಟೀರಿಯಲ್ಸ್ಗಳನ್ನು ಉಪಯೋಗಿಸಲು ಆ ರಾ ಮೆಟೀರಿಯಲ್ಸ್ಗಳಿಗೆ ಬೇಕಾದಂತಹ ಸಹಾಯವನ್ನು ಸರ್ಕಾರ ಕೊಟ್ಟಾಗ ಅದನ್ನು ಇನ್ಪುಟ್ ಸಬ್ಸಿಡೀಸ್ ಅಂತ ಕರಿತೀವಿ. ಸೊ ಈ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಮೊದಲನೇದಾಗಿ ಔಟ್ಪುಟ್ ಸಬ್ಸಿಡಿ. ಈ ಔಟ್ಪುಟ್ ಸಬ್ಸಿಡಿಯನ್ನು ಈ 4ಕ್ಕೆ ಏನು ಸೀಮಿತವಾಗಿತ್ತೋ ಈ ಆತ್ಮನಿರ್ಭರ್ ಭಾರತ್ ಸ್ಕೀಮ್ನ ಅಡಿಯಲ್ಲಿ ಉಳಿದಂತಹ 9ರಿಂದ 10 ಸೆಕ್ಟರ್ಸ್ಗಳಿಗೆ ಎಕ್ಸ್ಪ್ಯಾಂಡ್ ಮಾಡ್ತಾ ಇರೋದನ್ನು ಹೇಳ್ತಾ ಇರುವಂಥದ್ದು. ಮತ್ತು ಇದೇ ಸಮಯದಲ್ಲಿ ರಾಜೀವ್ ಕುಮಾರ್ ಅವರು ಹೇಳ್ತಾ ಇರೋ ಹಾಗೆ, ಯಾವುದೇ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಅಥವಾ ಆತ್ಮನಿರ್ಭರ್ ಭಾರತದ ಅಡಿಯಲ್ಲಿ ಮಾಡ್ತಾ ಇರುವಂತಹ ಕೆಲಸಗಳಿಂದ ಭಾರತ ತನ್ನ ಓಪನ್ ಮಾರ್ಕೆಟ್ ಏನು ಸ್ಟೇಟಸನ್ನು ಹೊಂದಿಕೊಂಡಿದೆ ಅದನ್ನು ಕಳ್ಕೊಳ್ಳಲು ಉದ್ದೇಶಿಸಿಲ್ಲ. ಇದರ ಅಡಿಯಲ್ಲಿ ಯಾರು ಪ್ರೊಡಕ್ಷನ್ಗೆ ಇನ್ವೆಸ್ಟ್ಮೆಂಟ್ ಆಗಲೇ ಮಾಡಿದಾರೋ ಅವರನ್ನು ಗ್ಲೋಬಲ್ ಲೆವೆಲಲ್ಲಿ ಗ್ಲೋಬಲ್ ಸಪ್ಲೈ ಚೈನ್ನ ಎಬಿಲಿಟೀಸಿಗೆ ಏರಿಸುವ ನಿಟ್ಟಿನಲ್ಲಿ ಈ ಕ್ರಮವನ್ನು ಕೈಗೊಂಡಿರುವಂಥದ್ದು. ಹಾಗೆ ಆತ್ಮನಿರ್ಭರ್ ಭಾರತದ ಇನ್ನೊಂದು ಅತಿ ಮುಖ್ಯವಾದ ಕಾರಣ, ಮೊದಲನೇದು, ಈಗ ಕೋವಿಡ್-19 ಸಮಯದಲ್ಲಿ ಬಹಳಷ್ಟು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ಗಳು ಸ್ಟಾಪ್ ಆಗಿದ್ದರಿಂದ ಗ್ಲೋಬಲ್ ಸಪ್ಲೈ ಚೈನ್ನಲ್ಲಿ ಬಹಳಷ್ಟು ಏರುಪೇರಾಗಿರೋದನ್ನು, ಆ ಗ್ಲೋಬಲ್ ಸಪ್ಲೈ ಚೈನ್ ಶಾಕ್ಸ್ಗಳನ್ನು ಮತ್ತು ಆರ್ಥಿಕ ವ್ಯವಸ್ಥೆನ ಮತ್ತೆ ಮರುಕಳಿಸಲು, ರಿವೈವ್ ಮಾಡಲು ಈ ಕ್ರಮಗಳನ್ನು ಮುಂದೆ ತಗೊಂಡಿರುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಸೊ ಭಾರತವನ್ನು ಗ್ಲೋಬಲ್ ಲೆವೆಲಲ್ಲಿ ಇಂಪೋರ್ಟ್ಗಾಗಿರಬಹುದು ಅಥವಾ ಎಕ್ಸ್ಪೋರ್ಟಿಗಾಗಿರಬಹುದು ಆ ಕೆಪಾಸಿಟಿಯನ್ನು ಬಿಲ್ಡಪ್ ಮಾಡಲು ಈ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ಗಳನ್ನು ಎಕ್ಸ್ಟೆಂಡ್ ಮಾಡ್ತಿರೋದನ್ನು ಅಂತ ಹೇಳಿ ವೈಸ್ ಚೇರ್ಮನ್ ರಾಜೀವ್ ಕುಮಾರ್ ಅವರು ಹೇಳ್ತಾ ಇರೋ ಮಾತನ್ನು ಈ ಆರ್ಟಿಕಲಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ನ್ಯೂ ವೇಜ್ ಕೋಡ್ ಬಾರ್ಸ್ ಬೋನಸ್ ಫಾರ್ ದೋಸ್ ಫೇಸಿಂಗ್ ಸೆಕ್ಸ್ ಅಬ್ಯೂಸ್ ಚಾರ್ಜಸ್. ಯಾವುದೇ ವರ್ಕ್ ಪ್ಲೇಸಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್ ಆದಾಗ ಅವರನ್ನು ಪ್ರಿವೆನ್ಷನ್ ಆಫ್ ಸೆಕ್ಸುವಲ್ ಹರಾಸ್ಮೆಂಟ್ ಲಾ 2013 ಅಡಿಯಲ್ಲಿ ಅದರ ಪ್ರಕಾರ ಒಂದು ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿಯನ್ನು ರಚನೆ ಮಾಡಲಾಗುತ್ತದೆ. ಆ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಕೊಟ್ಟಿರುವಂತಹ ಚಾರ್ಜಸ್ಗಳನ್ನು ಎನ್ಕ್ವೈರಿ ಮಾಡಿ ಅದು ಅಲ್ಲಿ ಇರುವಂತಹ ಎಂಪ್ಲಾಯರ್ಸಿಗೆ ರೆಕಮೆಂಡೇಷನನ್ನು ಕೊಡುತ್ತದೆ. ಅದನ್ನು ಆಧರಿಸಿ ಅವರು ತಪ್ಪು ಮಾಡಿದಾರಾ ಇಲ್ವಾ ಅನ್ನುವಂತಹ ನಿರ್ಣಯಕ್ಕೆ ಬರುವಂಥದ್ದು. ಸೊ ಈಗ ಕೇಂದ್ರ ಸರ್ಕಾರ ಮಾಡಿರುವಂತಹ ವೇಜಸ್ ಕೋಡ್ ಬಿಲ್ನ ಅಡಿಯಲ್ಲಿ ಯಾವ ವ್ಯಕ್ತಿ ಈ ಸೆಕ್ಷುವಲ್ ಹರಾಸ್ಮೆಂಟ್ ಕೇಸ್ನಲ್ಲಿ ತಪ್ಪಿತಸ್ಥರು ಅಂತ ಪ್ರೂವ್ ಆಗ್ತದೆಯೋ ಅವರ ಬೋನಸನ್ನು ಕ್ಯಾನ್ಸಲ್ ಮಾಡುವಂಥದ್ದು. ಸೊ ಇಲ್ಲಿ ಮುಖ್ಯವಾಗಿ ಫೈನಾನ್ಷಿಯಲ್ ಡಿಸ್ಇನ್ಸೆಂಟಿವ್ ಅಂತ ಹೇಳ್ತೀವಿ. ಸೊ ಆರ್ಥಿಕವಾಗಿ ಅವರನ್ನು ಒಂದಿಷ್ಟು ಡಿಸೇಬಲ್ ಮಾಡೋದ್ರಿಂದ ವ್ಯಕ್ತಿಗಳು ಈ ರೀತಿಯ ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್, ಕೆಲಸ ಮಾಡುವಂತಹ ಜಾಗಗಳಲ್ಲಿ ಈ ಲೈಂಗಿಕ ಕಿರುಕುಳಕ್ಕೆ ಮುಂದಾಗೋದಿಲ್ಲ ಅನ್ನುವಂತಹ ಒಂದು ಕ್ರಮವನ್ನು ಸರ್ಕಾರ ತಗೊಂಡಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲ್ನ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಸೊ ಸರ್ಕಾರ ಮಾಡುತ್ತಿರುವಂತಹ ಕೆಲವೊಂದು ಪಾಲಿಸೀಸ್ಗಳು ವುಮನ್ ಎಂಪವರ್ಮೆಂಟಿಗೆ ಅಥವಾ ಪ್ರೊಟೆಕ್ಷನ್ ಆಫ್ ವುಮನ್ ವಲ್ನರಬಲ್ ಸೆಕ್ಷನ್ಸ್ಗೆ ಮಾತಾಡಿದಾಗ ಈ ಪಾಯಿಂಟನ್ನು ನಾವು ಮುಖ್ಯವಾಗಿ ಬರೆಯಬಹುದು. ಮುಂದಿನ ಆರ್ಟಿಕಲ್, ಮಲಬಾರ್ ನೇವಲ್ ಎಕ್ಸೈಸ್ ಟು ಕಿಕ್ ಆಫ್ ನೆಕ್ಸ್ಟ್ ವೀಕ್. ಸೊ ಬೇ ಆಫ್ ಬೆಂಗಾಲ್ನಲ್ಲಿ ವಿಶಾಖಪಟ್ಟಣಂ ಕೋಸ್ಟ್ನಲ್ಲಿ ಮುಂದಿನ ವಾರ ಮಲಬಾರ್ ನೇವಲ್ ಎಕ್ಸೈಸ್ ನಡೆಯಲಿದ್ದು, ಇಂಡಿಯಾ, US ಹಾಗೂ ಜಪಾನ್ನ ಜೊತೆಯಲ್ಲಿ ಆಸ್ಟ್ರೇಲಿಯಾವು ಸಹ ಒಂದಾಗಿ ಈ ಎಕ್ಸೈಸ್ನಲ್ಲಿ ಪಾಲ್ಗೊಳ್ಳಲಿದೆ. ಸೊ ಇದು ಮೊದಲನೇ ಬಾರಿಗೆ 2007 ನಂತರ ಆಸ್ಟ್ರೇಲಿಯಾ ಮತ್ತೆ ಈ ಮಲಬಾರ್ ಎಕ್ಸೈಸ್ನಲ್ಲಿ ಜಾಯ್ನ್ ಆಗ್ತಾ ಇರುವಂಥದ್ದು. ಮಲಬಾರ್ ಎಕ್ಸೈಸ್ನ ಬಗ್ಗೆ ಸಂಕ್ಷಿಪ್ತವಾಗಿ ಮಾತಾಡಬೇಕು ಅಂತಂದರೆ, ಮಲಬಾರ್ ಎಕ್ಸೈಸ್ ಮೊದಲನೇ ಬಾರಿಗೆ 1992ರಲ್ಲಿ ಇದು ಬೈಲ್ಯಾಟ್ರಲ್ ಎಕ್ಸೈಸ್ ಆಗಿ, ಅಂದರೆ ಭಾರತ ಮತ್ತು US ನಡುವೆ ಇದೊಂದು ಬೈಲ್ಯಾಟ್ರಲ್ ಎಕ್ಸೈಸ್ ಆಗಿ ಶುರುವಾಗಿತ್ತು. 2015ರಲ್ಲಿ ಟ್ರೈಲ್ಯಾಟ್ರಲ್ ಎಕ್ಸೈಸ್ ಆಯಿತು. ಟ್ರೈಲ್ಯಾಟ್ರಲ್ ಅಂತಂದರೆ ಜಪಾನ್ ಇದಕ್ಕೆ ಜೋಡಣೆ ಆಯಿತು. ಈಗ 2020 ಎಕ್ಸೈಸ್ನಲ್ಲಿ ಆಸ್ಟ್ರೇಲಿಯಾವು ಸಹ ಸೇರ್ಕೋತಾ ಇದೆ ಅನ್ನುವಂಥದ್ದು. ಸೊ 4 ರಾಷ್ಟ್ರಗಳು ಕ್ವಾಡ್ ಗ್ರೂಪಿಗೆ ಸೇರಿರೋದ್ರಿಂದ ಇದು ಒಂದು ಅತಿ ಮುಖ್ಯವಾದ ಎಕ್ಸೈಸ್ ಆಗಿ ಹೊರಹೊಮ್ಮಲಿದೆ. ಸೊ ಮಲಬಾರ್ ನೇವಲ್ ಎಕ್ಸೈಸ್ ಮುಂದಿನ ವಾರ ಆಸ್ಟ್ರೇಲಿಯಾ, ಜಪಾನ್, US ಮತ್ತು ಇಂಡಿಯಾನ ನಡುವೆ ನಡೀತಾ ಇರುವಂಥದ್ದು.
ಮುಂದಿನ ಆರ್ಟಿಕಲ್ ನಾವು ಟೈಮ್ ಫಾರ್ ಸ್ಪಾಂಜ್ ಸಿಟೀಸ್ ಮಿಷನ್ ಇನ್ ಇಂಡಿಯಾ. ಸೊ ಸ್ಪಾಂಜ್ ಸಿಟೀಸ್ ಅಂತ ಯಾಕೆ ಹೇಳ್ತಾ ಇದ್ದೀವಿ? ಸ್ಪಾಂಜ್ ನಮಗೆಲ್ಲ ಗೊತ್ತೇ ಇದೆ. ಸ್ಪಾಂಜ್ ಅಂದರೆ ನೀರನ್ನು ಹೀರ್ಕೊಳ್ಳುವಂತಹ ಒಂದು ವಸ್ತು. ಸೊ ಆ ಸ್ಪಾಂಜ್ ಸಿಟಿ ಮಿಷನ್ನ ಬಗ್ಗೆ ಏನು ಮಾತಾಡ್ತಾ ಇದ್ದೀವಿ ಇಲ್ಲಿ ಅಂದರೆ, ಈಗ ಕ್ಲೈಮೇಟ್ ಚೇಂಜಿಂದಾಗಿ ಆಗಿರ್ಬೋದು ಹಾಗೂ ಹೆಚ್ಚಿನ ಮಳೆಯ ಪ್ರಭಾವ ಅಥವಾ ಅಂಶಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಹೆಚ್ಚಿನ ಮಳೆ ಆಗೋದ್ರಿಂದ ಬಹಳಷ್ಟು ಸಿಟೀಸ್ಗಳು, ಮುಂಬೈ ಆಗಿರ್ಬೋದು, ಬೆಂಗಳೂರಲ್ಲೂ ಹಾಗೂ ಹೈದರಾಬಾದ್ನಲ್ಲಿ, ಗುರ್ಗಾಂವ್ನಲ್ಲಿ, ವೆಸ್ಟ್ ಬೆಂಗಾಲ್, ಕೋಲ್ಕತ್ತಾನಲ್ಲಿ, ಈ ಬಹಳಷ್ಟು ಇಂಪಾರ್ಟೆಂಟ್ ಸಿಟೀಸ್ಗಳಲ್ಲಿ ಹೆಚ್ಚಿನ ಮಳೆ ಆಗೋದ್ರಿಂದ ಫ್ಲಡ್ಸ್ ಆಗಿರುವಂತಹ ಸಿಚುವೇಶನ್ಗಳು ನೋಡ್ತಾ ಇದ್ದೀವಿ. ಸೊ ಅದಕ್ಕೆ ಮುಖ್ಯವಾದ ಕಾರಣಗಳೇನು ಹಾಗೂ ಈಗ ಸರ್ಕಾರ ಯಾಕೆ ಸ್ಪಾಂಜ್ ಸಿಟೀಸ್ಗಳ ಬಗ್ಗೆ ಮಾತಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಸಂಕ್ಷಿಪ್ತವಾಗಿ ಮಾತಾಡ್ತಾ ಇದ್ದೀವಿ. ಸೊ ಒಟ್ಟಾರೆ ಸಿಟೀಸ್ಗಳನ್ನು ಅಥವಾ ಕೇಂದ್ರ ಬಿಂದು ಆದ ಕೆಲವೊಂದು ಇಂಪಾರ್ಟೆಂಟ್ ಏನು ಪ್ಲೇಸಸ್ ಇದ್ದಾವೆ ಅವುಗಳನ್ನು ಪರ್ಮಿಯಬಲ್ ಆಫ್ ಟು ವಾಟರ್ ಅನ್ನುವಂತಹ ಪದವನ್ನು ಹೇಳ್ತಾ ಇರುವಂಥದ್ದು. ಪರ್ಮಿಯಬಲ್ ಅಂತಂದರೆ ಟ್ರಾನ್ಸ್ಪರೆಂಟ್, ಮೇಲೆ ಬೀಳುವಂತಹ ನೀರನ್ನು ಭೂಮಿ ಹೀರ್ಕೋಬೇಕು. ಸೊ ಆ ಪರ್ಮಿಯಬಿಲಿಟಿಯನ್ನು ಹೆಚ್ಚಿಸಿ ಗ್ರೌಂಡ್ ವಾಟರನ್ನು, ಅಕ್ವಿಫೈರ್ಸ್ಗಳನ್ನು ಡೆವಲಪ್ ಮಾಡೋದ್ರಿಂದ ನೀರಿನ ಸಮಸ್ಯೆಯು ಏನು ಈಗ ಬಹಳಷ್ಟು ಸಿಟೀಸ್ಗಳಲ್ಲಿ ನೋಡ್ತಾ ಇದ್ದೀವಿ ಅದನ್ನು ಸಾಲ್ವ್ ಮಾಡಲು ಸಾಧ್ಯವಾಗಲಿದೆ ಅನ್ನುವಂಥದ್ದು. ಮುಂದೆ ನಾವು ನೋಡ್ತಾ ಇರೋ ಹಾಗೆ ಬಹಳಷ್ಟು ಪ್ರತಿ ವರ್ಷವೂ ರೈನ್ಫಾಲ್ ಅಥವಾ ಮಳೆ ಆಗುವ ಏನು ಮಿತಿ ಇತ್ತೋ ಅದು ಹೆಚ್ಚಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇದನ್ನು ರೈನ್ಫಾಲ್ ಡಿಬಲ್ಜ್ ಅಂತಲೂ ಕರಿತೀವಿ. ಈ ಡಿಲ್ಯೂಜ್ ಆಗ್ತಾ ಇರೋದು ಹೆಚ್ಚಿಗೆ ನಾವು ಹೈದರಾಬಾದ್, ಮುಂಬೈ, ಗುರ್ಗಾನ್ ಸಿಟೀಸ್ಗಳಲ್ಲಿ ನೋಡ್ತಾ ಇದ್ದೀವಿ. ಈ ವರ್ಷ ನೋಡಿದರೆ ಹೈದರಾಬಾದ್ನಲ್ಲಿ ಸುಮಾರು 16 ಸೆಂಟಿಮೀಟರ್ ರೈನ್ಫಾಲ್ನ ಕಂಡಿರುವಂಥದ್ದು. ಇದಕ್ಕೆ ಮುಖ್ಯವಾದ ಕಾರಣಗಳು ಏನೇನು ಅಂತಂದಿದ್ದಲ್ಲಿ, ಮೊದಲನೇದಾಗಿ ಕ್ಲೈಮೇಟ್ ಚೇಂಜ್, ಎರಡನೇದು ಡ್ರೈನೇಜ್ ಸಿಸ್ಟಮ್ ಸರಿಯಾಗಿ ಮೇಂಟೈನ್ ಆಗದೆ ಇರುವಂಥದ್ದು. ಡ್ರೈನೇಜ್ ಸಿಸ್ಟಮ್ ಹೈದರಾಬಾದ್ನಲ್ಲಿ ನೋಡಿದರೆ ಅದು ಬಹಳ ಪುರಾತನವಾಗಿ ಡೆವಲಪ್ ಆಗಿರುವಂಥದ್ದು. ಹಾಗೆ ಸಿಟಿ ಸುಮಾರು 4ರಷ್ಟು ಬೆಳೆದಿರುವಂಥದ್ದು. ಬೆಳವಣಿಗೆಯಿಂದಾಗಿ ಬಹಳಷ್ಟು ಕೆರೆಗಳು ಏನಿರ್ತವೋ ಅವುಗಳನ್ನು ಕಬ್ಜಾ ಮಾಡಿ ಅಲ್ಲಿ ಮನೆಗಳನ್ನು ಕಟ್ತಾ ಇರುವಂತಹ ಸನ್ನಿವೇಶಗಳಿಂದಾಗಿಯೂ ಸಹ ಈ ರೈನ್ಫಾಲ್ ಪ್ರಾಬ್ಲಮ್ಗಳನ್ನು ಹೆಚ್ಚಿಗೆ ನಾವು ನೋಡ್ತಾ ಇರುವಂಥದ್ದು. ಹಾಗೆ ವೆಟ್ಲ್ಯಾಂಡ್ಸ್ಗಳ ನಿರ್ಮೂಲನೆ, ವೆಟ್ಲ್ಯಾಂಡ್ಸ್ಗಳು ಯಾವಾಗ ಅರ್ಬನ್ ಡೆವಲಪ್ಮೆಂಟ್ ಹೆಚ್ಚಿಗೆ ಆಗ್ತಾ ಹೋಗುತ್ತದೆಯೋ ವೆಟ್ಲ್ಯಾಂಡ್ಸ್ಗಳಲ್ಲೂ ಸಹ ನಾವು ಕಡಿತವನ್ನು ಕಾಣೋದ್ರಿಂದ ಆ ರೈನ್ಫಾಲ್, ಮಳೆಯ ಪ್ರಭಾವ ಹೆಚ್ಚಾಗೋದ್ರಿಂದ ಫ್ಲಡ್ಸ್ ಆಗೋದನ್ನು ಸಿಟಿಯಲ್ಲಿ ನಾವು ನೋಡ್ತಾನೆ ಇದ್ದೀವಿ. ಸೊ ಈ ಸನ್ನಿವೇಶಗಳು ಹೆಚ್ಚಾಗ್ತಾ ಇರೋದ್ರಿಂದ ಸರ್ಕಾರ ಸ್ಪಾಂಜ್ ಸಿಟೀಸ್ಗಳ ಪ್ಲ್ಯಾನ್ ಬಗ್ಗೆ ಆಲೋಚಿಸುವ ಅವಶ್ಯಕತೆ ಇದೆ. ಪರ್ಮಿಯಾಬಿಲಿಟಿ ಆಗಿರಬಹುದು, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆಗಿರಬಹುದು, ವೆಟ್ಲ್ಯಾಂಡ್ ಪಾಲಿಸಿ ಅಂತಂದರೆ ಹೇಳಿದ ಹಾಗೆ ಬಹಳಷ್ಟು ಬೆಂಗಳೂರಲ್ಲೂ ಕೆರೆಗಳನ್ನು ಕಬ್ಜಾ ಮಾಡಿಬಿಟ್ಟು ಅದರ ಮೇಲೆ ಮಾಲ್ಸ್ಗಳನ್ನು, ಬೇರೆ ಶಾಪಿಂಗ್ ಕಾಂಪ್ಲೆಕ್ಸ್ಗಳನ್ನು ಕಟ್ಟಿರುವ ಸಂಶಯಗಳು ಹಾಗೂ ಪ್ರಸಂಗಗಳನ್ನು ನಾವು ನೋಡಿದ್ದೀವಿ. ಈ ರೀತಿಯ ವೆಟ್ಲ್ಯಾಂಡ್ ಪಾಲಿಸಿ ಅನ್ನುವಂತಹ ಒಂದು ಇನಿಷಿಯೇಟಿವನ್ನು ಸರ್ಕಾರ ತಗೊಂಡಿದ್ದಲ್ಲಿ ಅದಕ್ಕೆ ನಾವು ಉಳಿಸ್ಕೊಳ್ಳಲು ಸಾಧ್ಯವಿದೆ. ಸೊ ಈ ವೆಟ್ಲ್ಯಾಂಡ್ ಪಾಲಿಸಿಯಲ್ಲಿ ನಾವು ಕಮ್ಯುನಿಟಿಯನ್ನು ಇನ್ವಾಲ್ವ್ ಮಾಡ್ಕೊಳ್ಳೋದು ಬಹಳ ಸೂಕ್ತ ಅಂತ ಹೇಳ್ತಾ ಇರುವಂಥದ್ದು. ಅದರೊಂದಿಗೆ ಎಮರ್ಜೆನ್ಸಿ ಡ್ರೈನೇಜ್ ಮ್ಯಾನೇಜ್ಮೆಂಟ್ ಪ್ಲ್ಯಾನನ್ನು ನಾವು ರೆಡಿ ಇಟ್ಕೋಬೇಕು. ಯಾಕಂದರೆ ಪ್ರತಿ ವರ್ಷ ನಾವು ಡ್ರೈನೇಜ್ ಸಮಸ್ಯೆಯಿಂದಾಗಿ ಸಿಟಿಗಳು ನೀರಿನಿಂದಾಗಿ ಅವಾಂತರವಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ವಾಟರ್ ಶೆಡ್ ಮ್ಯಾನೇಜ್ಮೆಂಟ್, ಸೊ ಈ 5 ಪಾಲಿಸೀಸ್ಗಳ ಮೇಲೆ ಸರ್ಕಾರ ಫೋಕಸ್ ಮಾಡುವ ಅವಶ್ಯಕತೆ ಇದೆ. ಈ ಮಳೆಯಿಂದಾಗಿ ಆಗ್ತಾ ಇರುವಂತಹ ಹಾನಿ ಹಾಗೂ ಜನರ ಜೀವನದಲ್ಲಿ ಬಹಳಷ್ಟು ಏರ್ಪೇರುಗಳಿಗೆ ಕಾರಣವಾಗ್ತಾ ಇರೋದ್ರಿಂದ ವಾಟರ್ ಗವರ್ನೆನ್ಸ್ ಸಿಸ್ಟಮ್ ಡೆವಲಪ್ಮೆಂಟ್ ಬಗ್ಗೆನೂ ಇಲ್ಲಿ ಆಲೋಚಿಸುವ ಅವಶ್ಯಕತೆ ಇದೆ. ಯಾವುದೇ ಸಿಟೀಸಲ್ಲಾಗಲಿ ನೀರಿನ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಈಗ ಬೆಂಗಳೂರಲ್ಲಿ ಉದಾಹರಣೆಗೆ ತಗೊಂಡಾಗ BWSSB, BBMP ಹೀಗೆ ಹಲವಾರು ಡಿಪಾರ್ಟ್ಮೆಂಟ್ಗಳು ಓವರ್ಲ್ಯಾಪ್ ಆಗಿಬಿಟ್ಟು ಕೆಲಸ ಎಫಿಷಿಯೆಂಟಾಗಿ ನಡೀತಾ ಇಲ್ಲ ಅನ್ನುವಂತಹ ಪ್ರಸಂಗಗಳನ್ನು ನೋಡ್ತಾ ಇದ್ದೀವಿ. ಸೊ ಯಾವುದಾದ್ರೂ ಒಂದು ಎಫೆಕ್ಟಿವ್ ಬಾಡಿಯನ್ನು ವಿತ್ ಸಿಮಿಲರ್ ಪವರ್ಸ್ ಕೊಟ್ಟಾಗ ಅದು ಎಫಿಷಿಯನ್ಸಿ ಹೆಚ್ಚಿಗೆ ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಮುಂದಿನ ಆರ್ಟಿಕಲ್, ದ ಸ್ವಿಂಗ್ ಸ್ಟೇಟ್ ಸ್ಕೂ ಇನ್ US ಎಲೆಕ್ಟ್ರಲ್ ಫ್ರೇಮ್ವರ್ಕ್. ಸೊ ಈ ಆರ್ಟಿಕಲ್ನಲ್ಲಿ ಅಮೆರಿಕದಲ್ಲಿ ಈಗ ಸದ್ಯಕ್ಕೆ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಸ್ ಹತ್ತಿರ ಇದ್ದು ಅಲ್ಲಿ ಪಾಪ್ಯುಲರ್ ವೋಟ್ ಮತ್ತು ಎಲೆಕ್ಟ್ರಲ್ ಕಾಲೇಜ್ ಬಗ್ಗೆ ಮಾತಾಡಬೇಕಾಗಿದೆ. ಈ 2 ಪದಗಳನ್ನು ಅರ್ಥೈಸಿಕೊಳ್ಳುವಂಥದ್ದು ಅತಿ ಮುಖ್ಯವಾದದ್ದು. ಒಂದು ಫ್ಯಾಕ್ಟ್ ಇಲ್ಲಿ ನಾವು ನೆನ್ಪಿಟ್ಕೋಬೇಕಾಗಿರುವಂಥದ್ದು, ಅಮೆರಿಕದಲ್ಲಿ ಒಟ್ಟು ಎಲೆಕ್ಟ್ರಲ್ ಕಾಲೇಜ್ ಇರುವಂಥದ್ದು 538. ಈ ಎಲೆಕ್ಟ್ರಲ್ ಕಾಲೇಜಲ್ಲಿ ಅಟ್ಲೀಸ್ಟ್ 270 ವೋಟ್ಸ್ಗಳನ್ನು ಸಂಪಾದಿಸಿದ್ದಲ್ಲಿ ಆ ವ್ಯಕ್ತಿ ಎಲೆಕ್ಷನನ್ನು ಗೆಲ್ತಾನೆ. ಸೊ US ಅಲ್ಲಿ ಯಾವ ರಾಜ್ಯದಲ್ಲಿ ಹೈಯೆಸ್ಟ್ ವೋಟ್ಸ್ಗಳನ್ನು ಯಾರು ಪಡಿತಾರೋ ಆ ಎಲೆಕ್ಟ್ರಲ್ ಕಾಲೇಜನ್ನು ಆ ಪ್ರೆಸಿಡೆಂಟ್ ಪಡೆಯುವಂಥದ್ದು. ಸಪೋಸ್ ಈಗ ನಡೀತಿರುವಂತಹ ಎಲೆಕ್ಷನ್ಸ್
ಟ್ರಂಪ್ ಮತ್ತು ಜೋ ಬಿಡನ್ ನಡುವೆ ನಡೀತಾ ಇರುವಂಥದ್ದು. ಸೊ ಇವರಿಬ್ಬರ ನಡುವೆ ನಡೀತಾ ಇರುವಂತಹ ಈ ಎಲೆಕ್ಷನ್ನಲ್ಲಿ ಟ್ರಂಪ್ ಏನಾದರೂ ಫ್ಲೋರಿಡಾದಲ್ಲಿ ಗೆದ್ದರೆ ಅಲ್ಲಿ ಇರುವಂತಹ ಎಲೆಕ್ಟ್ರಲ್ ಕಾಲೇಜ್ ಏನಿರುತ್ತೆ ಅದು ಟ್ರಂಪಿಗೆ ಸೇರಿಕೊಳ್ಳುತ್ತದೆ. ಕ್ಯಾಲಿಫೋರ್ನಿಯಾದಲ್ಲಿ ಉದಾಹರಣೆಗೆ ಜೋ ಬಿಡನ್ ಗೆದ್ದರೆ ಅಲ್ಲಿ ಇರುವಂತಹ ಎಲೆಕ್ಟ್ರಲ್ ಕಾಲೇಜ್ ಜೋ ಬಿಡನ್ನಿಗೆ ಸೇರುತ್ತದೆ. ಈ ಎಲೆಕ್ಟ್ರಲ್ ಕಾಲೇಜ್ಗಳ ಸಂಖ್ಯೆ ಏನಿದೆಯೋ ಆ ಸಂಖ್ಯೆ ಏನಾದರೂ 270 ದಾಟಿದ್ದಲ್ಲಿ ಎಲ್ಲ ರಾಜ್ಯಗಳನ್ನು ಸೇರಿಸಿ ಆವಾಗ ಆ ಪಾರ್ಟಿಯ ವ್ಯಕ್ತಿಯನ್ನು ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಯಾಗಿ ಅವರನ್ನು ಅಪಾಯಿಂಟ್ ಮಾಡಲಾಗುತ್ತದೆ. ಸೊ ಇದನ್ನು ಇಂಡೈರೆಕ್ಟ್ ಎಲೆಕ್ಷನ್ಸ್ ಅಂತಲೇ ಕರಿತೀವಿ, ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಸನ್ನು ಅಮೆರಿಕದಲ್ಲಿ ನಡೀತಿರುವಂಥದ್ದನ್ನು. ಹಾಗೆ 2000ರಲ್ಲಿ ಆದಂತಹ ಒಂದು ಸನ್ನಿವೇಶವನ್ನು ಈ ಆರ್ಟಿಕಲ್ನಲ್ಲಿ ಮರುಪಳಗಿಸಲಾಗಿದೆ. ಆವಾಗ 2000ರಲ್ಲಿ ಜಾರ್ಜ್ ಡಬ್ಲ್ಯೂ ಬುಷ್ ಮತ್ತು ಅಲ್ಗೊರೆ ಅನ್ನುವಂತಹ ಒಬ್ಬರು ಕ್ಯಾಂಡಿಡೇಟ್ಗಳ ನಡುವೆ ರಾಷ್ಟ್ರಪತಿ ಎಲೆಕ್ಷನ್ಸಿಗೆ ಕಾಂಪಿಟೇಷನ್ ನಡೆದಿರುವಂಥದ್ದು. ಆವಾಗ ಫ್ಲೋರಿಡಾದಲ್ಲಿ ತಾಂತ್ರಿಕ ಒಂದು ಡಿಲೇಯಿಂದಾಗಿ ಒಂದಿಷ್ಟು ಎಲೆಕ್ಷನ್ಸ್ ಹಿಂದೆ ಹಾಕಲಾಗಿತ್ತು. ಆದರೆ ಈ ಎಲೆಕ್ಷನ್ಸ್ನಲ್ಲಿ 537 ವೋಟ್ಗಳಿಂದಾಗಿ ಜಾರ್ಜ್ ಡಬ್ಲ್ಯೂ ಬುಷ್ ಆವಾಗ ರಾಷ್ಟ್ರಪತಿಗಳಾಗಿ ಹೊರಹೊಮ್ಮಲು ಸಾಧ್ಯವಾಯಿತು. ಆ್ಯಂಡ್ ಅಮೇರಿಕಾದ ಇತಿಹಾಸದಲ್ಲಿ ಅದು ಒಂದು ಇಂಪಾರ್ಟೆಂಟ್ ಇಯರ್ ಆಗು ಅಥವಾ ಆ ಒಂದು ವರ್ಷ, ಆ ಒಂದು 4 ವರ್ಷವೂ ಬಹಳ ಸ್ಟ್ರಾಟಜಿಕ್ ಆಗಿ ಹೊರಹೊಮ್ಮಿತ್ತು. ಸೊ ಅಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು, ಫ್ಲೋರಿಡಾದಲ್ಲಿ ಗೆದ್ದಂತಹ ವ್ಯಕ್ತಿಗಳು 1928 ಆಗಿರಬಹುದು, 60 ಆಗಿರ್ಬೋದು, 92 ಆಗಿರ್ಬೋದು, ಈ ವರ್ಷಗಳಲ್ಲಿ ಯಾರು ಫ್ಲೋರಿಡಾವನ್ನು ಗೆದ್ದಿದ್ದಾರೋ ಅವರು ರಾಷ್ಟ್ರಪತಿಗಳಾಗಿ ಹೊರಹೊಮ್ಮಿರುವಂಥದ್ದು. ಸೊ ಬಹಳ ಇಂಪಾರ್ಟೆಂಟ್ ಸ್ಟೇಟ್ ಆಗಿ ಫ್ಲೋರಿಡಾ ಹೊರಹೊಮ್ಮಿದೆ. ಹಾಗೆ 2016ರಲ್ಲಿ ಕ್ಲಿಂಟನ್ ಮಾತಾಡಬೇಕಂತಂದರೆ 2.1% ಹೆಚ್ಚು ವೋಟ್ಗಳನ್ನು ಪಡೆದಿದ್ದರೂ ಸಹ ಟ್ರಂಪ್ ಅವರು ಪ್ರೆಸಿಡೆಂಟ್ ಆಗಿ ಹೊರಹೊಮ್ಮಲು ಸಾಧ್ಯವಾಯಿತು. ಸೊ ಇಲ್ಲಿ ಎಲೆಕ್ಟ್ರಲ್ ಕಾಲೇಜ್ ಅಂತಂದಾಗ ಸಂಖ್ಯೆಗಳ ಬಗ್ಗೆ ಮಾತಾಡ್ತಿದ್ದೀವಿ. ಆದರೆ ಪಾಪ್ಯುಲರ್ ವೋಟ್ಗಳ ಬಗ್ಗೆ ಮಾತಾಡಿದಾಗ ಅವರ ಪಾಪ್ಯುಲಾರಿಟಿ ಆ ರಾಷ್ಟ್ರದಲ್ಲಿ ಎಷ್ಟಿದೆ ಅನ್ನುವಂಥದ್ದನ್ನು. ಸೊ ಪ್ರೆಸಿಡೆಂಟ್ US ಅಲ್ಲಿ ಎಲೆಕ್ಟ್ರಲ್ ಕಾಲೇಜನ್ನು ಗೆಲ್ಲುವ ಅವಶ್ಯಕತೆ ಇದೆ ಪಾಪ್ಯುಲರ್ ವೋಟ್ಗಿಂತಲೂ ಅಂತ ಹೇಳಿ. ಸೊ ಈ ಆರ್ಟಿಕಲ್ನಲ್ಲಿ ಅತಿ ಮುಖ್ಯವಾಗಿ ಅರ್ಥೈಸ್ಕೊಳ್ಳಬೇಕಾಗಿರುವಂತಹ 2 ವಿಷಯಗಳು, ಒಂದು ಪಾಪ್ಯುಲರ್ ವೋಟ್ ಹಾಗೂ ಎಲೆಕ್ಟ್ರಲ್ ಕಾಲೇಜಿನ ವ್ಯತ್ಯಾಸ. ಮುಂದಿನ ಆರ್ಟಿಕಲ್ ಸೈನ್ಸ್ ಆಫ್ ಮಾನ್ಸೂನ್ಸ್. ಸೊ ಭಾರತದಲ್ಲಿ ಒಟ್ಟು 2 ಮಾನ್ಸೂನ್ಸ್ಗಳನ್ನು ನಾವು ನೋಡ್ತೀವಿ. ಒಂದು ಸೌತ್ ವೆಸ್ಟ್ ಮಾನ್ಸೂನ್, ಎರಡನೇದು ನಾರ್ತ್ ಈಸ್ಟ್ ಮಾನ್ಸೂನ್. ಭಾರತಕ್ಕೆ ಆರ್ಥಿಕವಾಗಿ ಅಗ್ರಿಕಲ್ಚರ್ ಆಗಿರಬಹುದು, ಜನರ ಸಂಕಷ್ಟಕ್ಕೆ ಬರುವಂತಹ ಅತಿ ಇಂಪಾರ್ಟೆಂಟ್ ಮಾನ್ಸೂನ್ ಸೌತ್ ವೆಸ್ಟ್ ಮಾನ್ಸೂನ್ ಆಗಿರುವಂಥದ್ದು. ಇದರ ಸ್ಟಡಿ ಮತ್ತು ಪ್ರೆಡಿಕ್ಷನ್ ಹೆಚ್ಚು ಕಡಿಮೆ ಆಗ್ತಾ ಇರೋದ್ರಿಂದ ಡಿಸಾಸ್ಟರ್ ಆಗಿರಬಹುದು, ಅಗ್ರಿಕಲ್ಚರ್ ಆಗಿರ್ಬೋದು, ರಿಸರ್ವೈರ್ಸ್ ಆಗಿರಬಹುದು, ಅದರಲ್ಲಿ ಅತಿ ಮುಖ್ಯವಾದ ಪ್ರಭಾವಗಳನ್ನು ಬೀರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೌತ್ ವೆಸ್ಟ್ ಮಾನ್ಸೂನ್ನ ಬಗ್ಗೆ ಒಂದಿಷ್ಟು ಸೈಂಟಿಫಿಕ್ ಆಗಿ ಸ್ಟಡಿಗಳನ್ನು ಮಾಡ್ತಾ ಇರೋದನ್ನು ನಾವು ರಿಪೋರ್ಟ್ಸ್ಗಳನ್ನು ನೋಡ್ತೀವಿ. ಆದರೆ ನಾರ್ತ್ ಈಸ್ಟ್ ಮಾನ್ಸೂನ್ ಬಗ್ಗೆ ಸ್ಟಡಿ ಆಗಿರಬಹುದು, ಅದ್ರ ಬಗ್ಗೆ ರಿಸರ್ಚ್ ಆಗಿರ್ಬೋದು, ನೆಗ್ಲಿಜೆಂಟಾಗಿ ನಡೀತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ಆ ಒಂದು ಪ್ಲಾನಿಂಗ್ ಮತ್ತು ವಾರ್ನಿಂಗ್ ಸಿಸ್ಟಮ್ನಲ್ಲಿ ಬಹಳಷ್ಟು ಹಿಂದೆ ಉಳ್ಕೊಂಡಿರೋದ್ರಿಂದ ರಾಜ್ಯಗಳು ಸಹ ಅದಕ್ಕೆ ಹೊಡೆತ ತಿಂತಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ನಾರ್ತ್ ಈಸ್ಟ್ ಮಾನ್ಸೂನ್ನಿಂದಾಗಿ ಆಗ್ತಾ ಇರುವಂತಹ ಒಂದಿಷ್ಟು ಅವಘಡಗಳನ್ನು ನಾವು ತಡೆ ಹಿಡಿಬೇಕು ಅಂತಂದರೆ ಆ ಮಾನ್ಸೂನ್ಗಳ ಮೇಲೆ ಸೈಂಟಿಫಿಕ್ ರಿಸರ್ಚ್ ಮತ್ತು ಸ್ಟಡಿಯನ್ನು ಹೆಚ್ಚಿಸುವ ಅವಶ್ಯಕತೆ ಇದೆ. ಈಗ ಆಗ್ತಿರುವಂತಹ ಮಳೆಗಳು ಆಗದ ಕಾರಣಗಳೇನು, ಅದಕ್ಕೆ ಯಾವ ಯಾವ ಕಾರಣಗಳು, ಅದು ಎಷ್ಟು ದಿನಗಳ ವರ್ಷಗಳ ಕಾಲ ಮುಂದೆ ಸಾಗಲಿದೆ ಮತ್ತು ಯಾಕೆ ಆಗ್ತಾ ಇದೆ ಅನ್ನುವಂಥದ್ದನ್ನು ರಿಸರ್ಚ್ ಮಾಡಿದಾಗ ದೇಶ ಅದಕ್ಕೆ ಸರಿಸಾಗಿ ಪ್ಲ್ಯಾನ್ ಮಾಡಲು ಮತ್ತು ಆರ್ಥಿಕ ಏನು ಲಾಸಸ್ಸನ್ನು ಕಾಣ್ತಾ ಇದ್ದೀವಿ ಪ್ರತಿ ವರ್ಷ ಹೆಚ್ಚಿನ ಮಳೆಯಿಂದಾಗಿ, ಅದನ್ನು ತಡೆ ಹಿಡಿಯಲು ಸಾಧ್ಯವಾಗಲಿದೆ ಅನ್ನುವಂಥದ್ದು. ಸೊ ಸೈನ್ಸ್ ಆಫ್ ಮಾನ್ಸೂನ್ಸ್ನಲ್ಲಿ ಭಾರತ ಸೈಂಟಿಫಿಕ್ ಪ್ರೋಗ್ರೆಸ್ಸನ್ನು ಮಾನ್ಸೂನ್ ಪ್ರೆಡಿಕ್ಷನ್ನಲ್ಲಿ ಹೆಚ್ಚಿಸುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಸೊ ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.